ಮುಸಲ್ಮಾನರು ಎಲ್ಲರೂ ತಿಳ್ಕೋಬೇಕು. RSS ಆಗಲಿ ಯಾವುದೇ ಸಂಘಟನೆ ಆಗಲಿ ಜಾತಿನ ಹೊಡಿಬೇಕು ಅಂತಕ್ಕಂಥದ್ದನ್ನು ಗಲಭೆ ಮಾಡ್ತಕ್ಕಂಥದ್ದನ್ನು ಇವತ್ತಿಗೂ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇಲ್ಲ. ನೆಹರು ಅವರು, ಇಂದಿರಾ ಗಾಂಧಿಯವರು ಅವರೆಲ್ಲ ತಪ್ಪು ತಿಳ್ಕೊಂಡು RSSನ ಬ್ಯಾನ್ ಮಾಡಬೇಕಂತ ಮಾಡಿದರು. ಆದರೆ ಅವರೇ ಕರೆದು ವಾಪಸ್ಸು ಅನುಮತಿಯನ್ನು ಕೊಟ್ಟು ನಡ್ಕೊಂಬಂದಿರ್ತಕ್ಕಂಥದ್ದು. ಪ್ರೀತಿ, ವಿಶ್ವಾಸ, ದೇಶಭಕ್ತಿ, ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು, ಕಲಿಸ್ತಕ್ಕಂಥ ಸಂಸ್ಕೃತಿ RSS ಅಲ್ಲಿ ಇರ್ತಕ್ಕಂಥದ್ದು. ಇವತ್ತು ಏನು ಅಧಿಕಾರ ದಾಹಕ್ಕೆ ಕಾಂಗ್ರೆಸ್ನಲ್ಲಿ RSSನ ಸಂಸ್ಕೃತಿನ, ತಾಲಿಬಾನ್ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಹೇಳಿಕೆಗಳು ದುರಂತ. ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರು ಒಂದು ವಾರನೋ 15 ದಿವಸನೋ ಒಂದು ತಿಂಗಳು ಶಾಖೆಗೆ ಹೋಗಿ ಬಂದರೆ ಏನೆಲ್ಲ ಕಳಿಸ್ಕೊಡ್ತಕ್ಕಂಥದ್ದನ್ನು ಗೊತ್ತಾಗುತ್ತೆ. ಇವತ್ತು ನಮಗೆಲ್ಲ ಸಂತೋಷ ಇದೆ. ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ತಾಳ್ಮೆಯಿಂದ ಏನು ಇವತ್ತು ಪಥಸಂಚಲನ 1 ಗಂಟೆಯ ಕಾಲ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ. ರಾಜ್ಯ ದೇಶ ಒಗ್ಗಟ್ಟಾಗ್ತಾ ಇದೆ. ದೇಶ ಉಳಿತಕ್ಕಂಥದ್ದನ್ನು ಎಲ್ಲ ಮುನ್ಸೂಚನೆ ಇದೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಕ್ಕಳಿಗೆ, ಯುವಕರಿಗೆ ಮಾಡಿ ಅವರ ಸದ್ದಡಗಿಸಬೇಕು ಅಂತೇಳಿ ಏನು ಸರ್ಕಾರ ಒಂದು ಕ್ರಮಕ್ಕೆ ಮುಂದಾಯಿತು, ಅದು ತಪ್ಪು ಮಾಡುವಲ್ಲೂ ಒಂದು ಒಳ್ಳೆಯದಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಕೆಲವು ಸಾರಿ ಪ್ರಜ್ಞಾವಂತಿಕೆಯ ತಪ್ಪನ್ನು ಮಾಡ್ತೇವೆ, ಅವಿವೇಕದ ತಪ್ಪನ್ನು ಮಾಡ್ತೇವೆ. ಸರ್ಕಾರ ಒಂದು ಅವಿವೇಕತನದ ತಪ್ಪನ್ನು ಮಾಡಿ ಇಡೀ ರಾಜ್ಯದಲ್ಲಿ ಬಹುಶಃ RSSನವರ, BJPಯವರ ಹುಟ್ಟಡಗಿಸಬೇಕು ಅಂತಕ್ಕಂಥ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರು. ಅದು ಏನಾಯ್ತು ಅಂತಂದ್ರೆ ಮಿಸ್ಫೈರ್ ಆಗಿದೆ ಅವರಿಗೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪಥಸಂಚಲನಕ್ಕೆ 300, 400, 500 ಜನರು ಅಷ್ಟೇ ಸಂಖ್ಯೆ ಸೇರ್ಕೊಳ್ತಿತ್ತೋ ಅಲ್ಲಿ 5,000, 10,000ಕ್ಕೆ ಏರಿಕೆ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಪ್ರತಿಜ್ಞೆ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಸ್ವೀಕಾರ. ಅವರು ಹಿಂದುತ್ವ ವಿರೋಧಿ, ಅಂಬೇಡ್ಕರ್ ರಕ್ತ ಅಂದರು. ಅದ್ರ ಮಾಡಿದ್ದೇನು? ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೀನಿ ಅಂದರು. ನನಗೂ ಅವ್ರಿಗೂ ಡಿಫರೆನ್ಸ್ ಏನು? ಯಾರು ನಿಜವಾದ ಅಂಬೇಡ್ಕರ್ ಇತ್ತು? ಬಿಜೆಪಿ ಅಂಬೇಡ್ಕರ್ ವಿರೋಧಿ ಅಲ್ಲ, ದಲಿತ ವಿರೋಧಿ ಅಲ್ಲ. ಈ ರೀತಿಯ ಬೀಜ ಬಿತ್ತತಕ್ಕಂಥ ಈ ಕಳಪೆ ಮನಸ್ಥಿತಿಗಳು ಇವು ಮಾಡ್ತಾ ಇರುತ್ತೆ. ಅದರಿಂದ ಇದು ಎಷ್ಟೇ ಹೇಳಿದ್ರು BJPಯನ್ನಾಗಿರ್ಲಿ, RSS ಅನ್ನಾಗಿರ್ಲಿ ಯಾರು ತುಳಿಲಿಕ್ಕೆ ಸಾಧ್ಯ ಇಲ್ಲ. ಏನಂತಂತಂದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕಾಂಗ್ರೆಸ್ ಲೀಡರ್ಸ್. ಯಾರ್ಯಾರು ಸ್ವಲ್ಪ ಇನ್ನೂ ಏನು ಹೇಳ್ತಾರೆ ಎಲಿ ಮೇಲೆ ಇದ್ರು ಅಂತ ಹಂಗಿದ್ದವ್ರನ್ನ ಬಡಿದೆಬ್ಬಿಸಿ ಎಲ್ಲ ಹಿಂದೂಗಳನ್ನ ಒಗ್ಗಟ್ಟಾಗುವಂತೆ ಮಾಡ್ತಿದ್ದಾರಲ್ಲ, ಐ ಆಮ್ ಥ್ಯಾಂಕ್ಫುಲ್ ಟು. ಚುನಾವಣೆ 4 ಸಾರಿ ಟಿಕೆಟ್ ತಗೊಂಡಿದ್ದಾರೆ. 1 ಸಾರಿ ಗೆದ್ದಿದ್ದಾರೆ, ಸೋತಿದ್ದಾರೆ, 3 ಸಾರಿ ಗೆದ್ದಿದ್ದಾರೆ. ಸೋತರು, ಮಂತ್ರಿ ಇಲ್ಲ. ಗೆದ್ದ ತಕ್ಷಣ ಮಂತ್ರಿ, 2ನೇ ಸಾರಿ ಗೆದ್ದ ತಕ್ಷಣ ಮಂತ್ರಿ, 3 ಸಾರಿ ಗೆದ್ದ ತಕ್ಷಣ ಮಂತ್ರಿ. ಇಂಥವರು ಎಷ್ಟು ಜನ ಅದೃಷ್ಟವಂತರಿದ್ದಾರೆ ಕಾಂಗ್ರೆಸ್ ಅಲ್ಲಿ? ಇದು ಯಾರ ಬಲದಿಂದ? ಅಪ್ಪನ ಬಲದಿಂದ. ಇಲ್ಲಾಂದ್ರೆ ಕಾಂಗ್ರೆಸ್ ಪಾರ್ಟಿಯ ಕಚೇರಿಯಲ್ಲಿ ಇವರಿಗೆ ಗುಡಿಸೋ ಕೆಲಸನೂ ಬಹುಶಃ ಯಾರು ಕೊಡ್ತಿರ್ಲಿಲ್ಲ. ಊರನ ಉಸಾಬರಿ ಮಾತಾಡ್ತಾರೆ, ತಂದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾತಾಡ್ತಿದ್ರೆ ದಲಿತರು ದಲಿತರು ದಲಿತರು, ನನ್ನಲ್ಲಿ ದಲಿತರ ಅರ್ಥ ಅನಿಸ್ತ. ದಲಿತತ್ವ ಏನಾದ್ರೂ ಆ ವರ್ಷದಲ್ಲಿ ಇದೆಯಾ? ನಾನೊಂದು ಪ್ರಶ್ನೆ ಕೇಳ್ತೇನೆ. ಈಗ ನನ್ನ ಮಗ ಇಲ್ಲ ನನ್ನ ಜೊತೆಯಲ್ಲಿ, ಗಣವೇಶ ಹಾಕ್ಬೇಕಂತ ಬಂತು. ಲೀಡರ್ಗಳಿಗೆ ಮಕ್ಕಳು ಯಾರಾದ್ರೂ ಗಣವೇಶ ಹಾಕ್ತಾರ? ಎಲ್ಲ ಬಡವರ ಮಕ್ಕಳಿಗೆ ಹಾಕ್ಸ್ತಾರೆ ಅಂತ ನೋಡಿ. ಇವರು ಬಡವರ ಮಕ್ಕಳು, ಇವರು ಬಡವರ ಗಣವೇಶ ಹಾಕ್ತಾರೆ.
ಹೋಗ್ಲಿ ಈ ಪ್ರಿಯಾಂಕಾ ಖರ್ಗೆಗೆ ಯಾರ್ಯಾರು RSS ಅವ್ರ ಮಕ್ಕಳು ಯಾರು ಅಂತ ಗೊತ್ತಿದ್ಯಾ? ಇವ್ರ ಹತ್ರ ಏನು ಫೋಟೋ ಇಟ್ಕೊಂಡವ್ರೆ, ವಿಡಿಯೋ ಇಟ್ಕೊಂಡಿದಾರ? ಯಾರ್ಯಾರು ಬಂದು ಭಾಗವಹಿಸ್ತಾರೆ ಅಂತ ನಿಮ್ಗೇನು ಗೊತ್ತಾಗತ್ತೆ? ಭಾಗವಹಿಸ್ತಾರೆ ಅಷ್ಟೇ. ಓಕೆ, ನೀವು ನಮ್ಮನ್ನು ಪ್ರಶ್ನೆ ಮಾಡಿ ಬಂದ್ರೆ ಪ್ರಶ್ನೆ ಮಾಡಿ. ನೀವು ಕಾಂಟ್ರಾಕ್ಟ್ ಯಾಕೆ ತಗೊಂಡ್ರಿ? ಕಾಂಟ್ರಾಕ್ಟೇ ತಗೋಬಾರ್ದಾಗಿತ್ತು ಅಂತ ಇನ್ನು ನ್ಯಾಯ ಏನು ಕೊಡ್ತಾರೆ? 33,000 ಕೋಟಿ 27 ತಿಂಗಳಿಂದ ಬಂದಿಲ್ಲ. ಒಂದು ಸರ್ಕಾರಿ ಅಧಿಕಾರಿಗಳು ಒಬ್ಬ ಮೊನ್ನೆ ನೀರುಗಂಟಿ ಅಂತಕ್ಕಂಥವನು ಚಾಮರಾಜನಗರದಲ್ಲಿ ಆಫೀಸ್ ಮುಂದೆ ಹೋಗಿ ನೇಣು ಬಿಗಿಕೊಂಡಿದ್ದಾನೆ. ಅವನೇನು ಹೇಳ್ತಾನೆ? 27 ತಿಂಗಳಿಂದ ನನಗೆ ಸಂಬಳ ಬಂದಿಲ್ಲ. ಇವ್ರ ಸರ್ಕಾರ ಬಂದು ಎಷ್ಟಾಯ್ತು? 2.5 ವರ್ಷ ಆಯ್ತು. ಅಂದ್ರೆ ಇವ್ರ ಸರ್ಕಾರ ಬಂದ ಮೇಲೆ ಸಂಬಳಗಳೇ ಕೊಟ್ಟಿಲ್ಲ. ಅನೇಕ ಡಿಪಾರ್ಟ್ಮೆಂಟ್, ಲೈಬ್ರರಿಯನ್ ಇದರಲ್ಲಿ ಸೇಡಂನಲ್ಲಿ ಅವರು ನೇಣಾಕ್ಕೊಂಡಿದ್ದಾರೆ. ಅದು ಯಾರ ಡಿಪಾರ್ಟ್ಮೆಂಟು? ಪ್ರಿಯಾಂಕಾ ಖರ್ಗೆ. ಈ ನೀರ್ಗಂಟೆ ಯಾರು? ಅವ್ರದ್ದೇ ಡಿಪಾರ್ಟ್ಮೆಂಟು. ಇವರು ಸುತ್ತಿ ಬಳಸಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅಮೆರಿಕಾದ ಮಾತಾಡ್ತಾರೆ, ಚೈನಾದ ಮಾತಾಡ್ತಾರೆ, ಅಫ್ಘಾನಿಸ್ತಾನ್ ಮಾತಾಡ್ತಾರೆ, ಪಾಕಿಸ್ತಾನ್ ನಮ್ಮದೇ ಅಂತಾರೆ. ಇಲ್ಲಿಂದ ಯಾರು ಮಾಡಬೇಕು? ನಿನಗೆ ಕೊಟ್ಟ ಈ ಅಧಿಕಾರವನ್ನೇ ನಡೆಸಲಿಕ್ಕಾಗದೇ ಇರತಕ್ಕಂತ ಒಬ್ಬ ವ್ಯಕ್ತಿ ನೀವು ಇಡೀ ಪ್ರಪಂಚನ ಮಾತಾಡಿದ್ರೆ ಪ್ರಯೋಜನ ಏನು? ನೀವು ಪ್ರಪಂಚದ ಮಂತ್ರಿ ಅಲ್ಲ, ರಾಜ್ಯದ ಮಂತ್ರಿ. ನಿಮ್ಮ ಕೆಲಸವೇ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ, ಬೇರೆಯವರ ಉಸಾಬರಿ ನಿಮಗೆ ಆಯ್ತು. ಕೆಲಸಕ್ಕೆ ಅವರು ನಾನು ಹೇಳ್ಬೇಕಾದ್ರೆ ಒಂದೇ ಇದರಲ್ಲಿ ದುರಂಕಾರಿ ಮಂತ್ರಿ. ದುರಂಕಾರಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಮಂತ್ರಿ ಮಾಡ್ಬೇಕಂದ್ರೆ ಅವ್ರನ್ನೇ ಮಾಡಬೇಕು. ಆಗಲೇ ಮಂತ್ರಿಗಳು, ಮುಖ್ಯಮಂತ್ರಿಗಳು ಜನರಿಗೆ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವ್ರನ್ನ ಎಲ್ಲಿ ನೋಡ್ಕೊಳ್ಬಹುದು ಅಂತಂದ್ರೆ ಮಳೆ ಬಹಳ ಬರ್ತಾ ಇದೆ, ಎಲ್ಲಾ ಕಡೆ ಗುಂಡಿಗಳು ಬಿದ್ದೋಗಿದೆ. ಇಡೀ ರಾಜ್ಯದಲ್ಲಿ, ಬರೀ ಇಲ್ಲೇ ಅಲ್ಲ, ಗುಂಡಿಯಲ್ಲಿ ನಿಂತಿರೋ ನೀರಲ್ಲಿ ಇವ್ರ ಮುಖಗಳು ಕಾಣ್ತದೆ, ಇನ್ನೆಲ್ಲೂ ಸಿಗ್ತಾ ಇಲ್ಲ ಇವರು. ಜನ ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ನಡ್ಕೊಂಡು ಹೋಗ್ತಾರೆ. ನೋಡಿದ ಮಾತಾಡ್ತೀವಿ. ಆಯ್ತು, ಆಯ್ತು ಮಾಡೋ. नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहम्, त्वया हिन्दुभूमे सुखं वर्धितोऽहम्, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, तत्त्वेषकायो नमः
पदद्वेषकायो नमस्ते नमस्ते प्रभो शक्तिमन् हिन्दुराष्ट्राङ्गभूता प्रभो शक्तिमन् हिन्दुराष्ट्राङ्गभूता इमे सादरत्वां नमामो वयम् इमे सादरं त्वां नमामो वयम् त्वदीयाय कार्याय बद्धा कदीयम् शुभामाशिषन्ते गृहन्तः प्रजागर्तु तीव्रानिशम् विजयते जनसम्मता कार्यशक्ति विधाय धर्मस्य संरक्षणम् परं वैव वन्दे तुमे तत्स्वराष्ट्रम् समर्था भवत्वा शिशा देवृषम् भारत माता की जय विश्वस्य देवी शक्तिम् सुशीलं जगद्देवनं ब्रह्म ಹಲೋ ಮನೋಜ್ ಅಣ್ಣ ಬಲ್ಗಡೆ ತಿರುಗಿ ಎಲ್ಲ ಬಲ್ಗಡೆ ಮೈಕಲ್ ಎರಡು ವಾಹಿನಿ ಆಗಿತ್ತು ಹೋಗಿ ಹೋಗಿ ಮನೋಜ್ ಮಾಡಿ ಬೇಗ ಬೇಗ ಹೋಗ್ಬೇಕು, ಸ್ವಲ್ಪ ಬೇಗ ಹೋಗ್ಬೇಕು, ಈಗಲೇ ಟೈಮ್ ಆಗೋಗಿದೆ. ಅಣ್ಣ ಒಳಗಡೆ ಹೋಗಿಡಿ ಅಣ್ಣ.